ನನಗೂ ನನ್ನ ಹೆಂಡತಿ ಪ್ರಭಾಸ್ ಇದ್ದಂಗಿದ್ದೆ ಅಂತಾಳ. ಬಾಬಾ ಎಂಥ ಉಬ್ಬಿದ ಪ್ರಭಾಸನ ಫಸ್ಟ್ ಟೈಮ್ ನಾನು ನೋಡಿದ್ದು. ಅವರು ಸಿಂಗಲ್ ಇರ್ತಾರೆ, 6 ಪ್ಯಾಕ್ ಮಾಡ್ಯಾರ. ನಾ ಫ್ಯಾಮಿಲಿ ಜೊತೆಗೆ ಇರ್ತೀನಿ, ಫ್ಯಾಮಿಲಿ ಪ್ಯಾಕ್ ಮಾಡೀನಿ. ಒಳಗೆ ನೀರಿನಿಲ್ಲ ಅಂದೋಳು ಮಗಳು, ಕೋಟ ಬಿಚ್ಚಿಬಿಟ್ಲು. ಹಾಂ, ಇರಲಿ. ನೀವು ನಾನು ನಿಮ್ಮ ಬಗ್ಗೆ ಏನೂ ಮಾತಾಡಿದ್ದಲ್ಲ, ನಮ್ಮ ಪಾಡಿ ನಾವು ಮಾತಾಡ್ಕೊಂಡ್ವಿ, ಹೋಗಿ ಕೂತ್ಕೊಂಡ್ವಿ. ಮೊದಲಿದ್ದ ಬರ್ತೀನಿ. ಈಗ ನಾನು ಈ ಕಲಾವಿದರಲ್ಲೇ ಅತ್ಯಂತ ಜಾಸ್ತಿ ಓದಿಕೊಂಡವ್ರು ಯಾರು ಅಂತ ಹೇಳಿದ್ರಿ ನೀವು. ಹೌದು. ಯಾರು ಹೇಳಿದ್ರಿ? ನಿಮ್ಮ ಹೆಸರೇ ತೊಗೊಂಡೆ ನಾನು, ನರಸಿಂಹ ಜೋಶಿಯವರು ಅಂತ. ಅವ್ರಿಗೆ ಚಪ್ಪಾಳಿ ತಟ್ಟಿದ್ರಿ ಪಾಪ. ಎಷ್ಟು ಓದಿದೆ ಅಂತ ಹೇಳಿದ್ರಿ ನೀವು? SSLC 5 ಸಲ ಫೇಲ್ ಆಗ್ಯಾನ ಅಂತ ಹೇಳಿದೆ ನಾನು. ಹಾಂ, SSLC 5 ಸಲ ಫೇಲ್ ಆಗೋಕ್ಕೂ ತಾಕತ್ತು ಬೇಕು ಮನುಷ್ಯನಿಗೆ. ಒಂದು ಸಲ ಫೇಲ್ ಆದವ ಜೀವನದಾಗ ಫೇಲ್ ಆಗಿಬಿಡ್ತಾನ. 5 ಸಲ ಫೇಲ್ ಆಗ್ಯಾನಂದ್ರೆ ನಂದು ಎಂಥ ಕೆಪಾಸಿಟಿ ಇರ್ಬೋದು. ನಾನು ಓದಿದ್ದು ಮಾನವಿ, ಇಲ್ಲೇ ಮಾನವಿಯ ಓದಿದ್ದು. ಬಂಧುಗಳೇ, 1 ಸಲ ಫೇಲ್ ಆದವ ನೇಣು ಹಾಕಿಂತ ಅಂತ ಹೇಳಿದೈತ. ಇವರು ನೇಣು ಹಾಕಳಕ್ಕೆ ಹೋಗಿದ್ರೆ ಫ್ಯಾನ್ ಕಟ್ ಆಗಿ ಬಿದ್ದದ, ಸುಮ್ಮನಾಗಿ ಅಂದ್ರೆ ಅಷ್ಟೇ, ಮತ್ತೇನಿಲ್ಲ. 6ನೇ ಸಲಕ್ಕೆ ರಿಸಲ್ಟ್ ಬಂತು, ಹೋಗಿ ನೋಡಿದೆ, ಕೆಳಗೆ ಒಂದು ಲೈನ್ ಬರೆದಿತ್ತು, ಎತ್ತಿ ಹಾಕಲಾಗಿದೆ ಅಂತ. ಸರ್ಕಾರದವರು ರೆಕಮೆಂಡ್ ಮಾಡಿ ಪಾಸ್ ಮಾಡಿರ್ತಕ್ಕಂಥ ಕ್ಯಾಂಡಿಡೇಟ್ ನಾವು. ನೀವೇನು ಓದಿರಿ? ನಾನು BA ಓದಿ. ನಾನು ಹಾಂ, BA ಓದಿ. ನಾನು 4 ಮಂದಿ ಕೇಳಮ್ಮ, SSLC ದೊಡ್ಡದ BA ದೊಡ್ಡದ? BA ಎಷ್ಟು ಅಕ್ಷರ? 2. SSLC ಮತ್ತು ಯಾವುದು ದೊಡ್ಡದು? ಅದು ಅಲ್ದ 5 ಸಲ ಫೇಲ್ ಆಗಿದೆ. ಮನುಷ್ಯ ಒಂದು ಪಟ್ಟು ಹಿಡಿದ್ರೆ ಬರೋಬ್ಬರಿ ಓದಬೇಕು. ಅದನ್ನು ನೀವು ಓದಿದ್ದೆ 2 ಅಕ್ಷರ, ಅದು ಉಲ್ಟಾ. AB ಅಂತ ಓದಬೇಕಾಗಿತ್ತು, BA ಅಂತ ಓದ್ಯಾನ. ನೀವೇನು ಕೆಲಸ ಮಾಡ್ತೀರಿ? ನಾನು ಹಾಸ್ಯ ಭಾಷಣ ಮಾಡ್ತೀನಿ. ನಾನೇನು ಮಾಡ್ತೀನಿ? ನೀವು ಅದನ್ನ ಮಾಡ್ತೀರಿ. ಮತ್ತೆ ಅಷ್ಟ್ಯಾಕೆ ಓದಬೇಕು? ಅದೃಷ್ಟ ಅದು ಅದರಿಷ್ಟ. ಯಾವನಿಗೆ ಹೆಂಗೆ ಬೇಕಾದ್ರೆ ಬರ್ಬೋದು, ಯಾವನಿಗೆ ಹೆಂಗೆ ಬೇಕಾದ್ರೆ ಹೋಗ್ಬೋದು. ಎಷ್ಟು ವರ್ಷ ಹಾಳು ಮಾಡಿದಿರಿ ನೀವು? ಎಷ್ಟು ವರ್ಷ ಫೀಸ್ ಕಟ್ಟಿದಿರಿ? SSLC ಫೇಲ್ ಆದವು ಏನು ಮಾಡ್ತಾನ ಅದ ಕೆಲಸ ಇವರು ಮಾಡ್ತಾರೆ. ಅಷ್ಟಕ್ಕೆ BA ಓದಿನಿ ಅಂತ ಹೇಳ್ತಾರೆ. ಮತ್ತೇನಂದ್ರಿ? ಏನು ಕಣ್ಣಂಗೆ ಆಗ್ತೀರಿ ಅಂದಲ್ಲ? ಅನಿಲ್ ಕಪೂರ್ ಕಣ್ಣಂಗೆ ಆಗ್ತೀನಿ. 46 ಡಿಗ್ರಿ ಬಿಸಿಲಿನೊಳಗೆ ಇಷ್ಟು ಬೆಳ್ಳಗಿದ್ದತಿ 90 ಅಂತ ಜೊಕರಾಮ. ನಾವೇನು ಬೆಳ್ಳಗಿಲ್ಲ? ನಾವೇನು ಸ್ವಿಟ್ಜರ್ಲ್ಯಾಂಡ್ನಾಗಿದ್ದೀವೇನು? ತೆಳ್ಳಗೆ ಬೆಳ್ಳಗೆ ಯಾರು ಇರ್ಬೇಕು? ಹುಡುಗಿಯರು ಇರ್ಬೇಕು, ಹೆಣ್ಮಕ್ಳು ಇರ್ಬೇಕು. ಗಣವಾಗಿ ತೆಳ್ಳಗಿದ್ದೀನಿ ಬೆಳ್ಳಗಿದ್ದೀನಿ ಅಂದ್ರೆ ನೋಡ್ರಿ ಎಷ್ಟು ಕರೆಕ್ಟ್ ಹೇಳ್ತಾನಂದ್ರೆ ಆತ. ಈಗ ನಾವು ಸುಮ್ಮ ಕುಂತರಿಗೆ ನಮಗೆ ತಡ್ಕೊಂಡ ಮೇಲೆ ನಾವು ಬಿಡಬಾರ್ದು ಮನುಷ್ಯ. ಇಲ್ಲಿ ಅಣ್ಣ ಒಂದು ನಿಮಿಷ, ನಿನಗೆ ಎಷ್ಟು ಚಂದ ಕಾಣಿಸ್ತದೆ ನೋಡು. ದೇವರೇ, ಇವಳು ಚಂದಿರನ ಕೊನೆ ಮಗಳೇ, ದೇವರೇ. ಇವ್ ನೋಡಿ ಹೇಳಲ್ಲೇ ಅಂತ. ಇವಳು ಇಂದಿರನ ಊರಿನವಳೆ, ಬ್ಯಾಂಗಲ್ ಬಂಗಾರಿ ಬ್ಯಾಂಗ್. ಹುಡುಗರು ಮತ್ತೆ ಹಿಂಗಂತವ. ಇದು ಹಿಂಗಾಗಿ ಮೀಸಿ ತೆಗೆದ್ರೆ ನಾವು ನಿಮ್ಮ ಬಗ್ಗೆ ಮಾತಾಡಿದ್ವಿ. ಇದು ಬೇಕಾಗಿತ್ತ? ಮಾತು ಹೊಡೆದರ ಮುತ್ತು ಹೊಡೆದರ ಮರಳಿ ಬರುವುದಿಲ್ಲೋ, ಅದು ಬ್ಯಾರೇನೇ ಐತಿ. ಚೂಡಿ ಹುಟ್ಟವ್ರಿಗೆಲ್ಲ ನೀವು ಹುಡುಗಿಯರ ಅನ್ಬೇಡ್ರು. ಅದು ಕೈ ಕೆ ಪಾನ್ ಬನಾರಸ್ ವಾಲ ಖುಲ್ ಜಾಯೆ ಬಂದ್ ಅಖಲ್ ಕಾ ತಾಲ, फिर तो ऐसा करे धमाल सीधी कर दे सबकी चाल, छोरा गंगा की ना. हाय हाय. ನಾವು ಪೂನಾಕ್ಕೆ ಹೊಂಟಿದ್ವಿ. ಪೂನಾದಾಗ ಪೂನಾ ಎಂಟ್ರಿ ಆಗ್ತದೆ. ಹಿಂಗೆ ಟ್ರೈನ್ನಾಗ ರೊಕ್ಕ ಕೇಳಕ್ಕೆ ಬರ್ತಾರೆ, ಮಾಮ ಪೈಸಾ ದೇನಾ. ಇವ್ರು ಹಿಂಗೆ ಇದ್ರು, ಮೀಸಿ ತೆಗೆದಿದ್ರು. ಕಲ್ಪನೆ ಮಾಡ್ಕೊಳ್ರಿ ನೀವು. ನಾವು 10 ರೂಪಾಯಿ ಕೊಟ್ಬಿಟ್ಟಿವಿ. ಇವ್ರು ಹೋಗಿ ಅವ್ರು ಬಂದ್ರಲ್ಲೇ ಅವ್ರು 1 ರೂಪಾಯಿ ಕೊಡೋದಿಲ್ಲ ನಾನು ಅಂತೇಳಿ ಮ್ಯಾಗ್ ಮಲ್ಕೊಂಬಿಟ್ಟ. ಮ್ಯಾಗ್ ಮಲ್ಕೊಂಡು ಶಾಲ್ ಹಾಕೊಂಬಿಟ್ಟ. ಅವ್ರು ಬಂದು ನೆಕ್ಸ್ಟ್ ಅಟ್ಯಾಕ್ ಇವ್ರಿಗೆ ಎತ್ತು ಎಬ್ಬಿಸ್ಬಿದ್ರು. ಮಾಮೂ ಪೈಸಾ ದೇನಾ ಅಂದ್ರೆ ಇವ್ರು ಶಾಲ್ ತೆಗೆದು ಕ್ಯಾಗ್ಯಮ್ಮ
ಏ ತು ಹಮಾರ ಹೈ ಕ್ಯಾ ಸೋಜಾ ಸೋಜಾ. ಸುಮ್ಮನೆ ಕುಂತಿರ್ತಾರಂದ್ರೆ ಹೆಂಗೆ ಬೇಕಂಗೆ ಮಾತಾಡ್ಬಾರ್ದ್ರಿ. ಎದ್ರಂದ್ರೆ ಅಟಂಬ ಬಂದ್ಬಿಟ್ಟಂಗೆ ಭಾಳ ಟೈಟ್ ಬಿದ್ದಿರ್ತಾರೆ ಮನುಷ್ಯರು. ಇರ್ಲಿ ಕಣ್ಣಾಗ ನೀರು ಬರ ಯಾಕೆ ಬಂಧುಗಳೇ, ಇರ್ಲಿಲ್ರಿ, ಯಾಕಂದ್ರೆ ನಾನು ಆತ್ಮೀಯ ಗೆಳೆಯ, ನಾನು ಪ್ರೀತಿಯಿಂದ ನಾನು ಜೋಶಿ ಅವರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇರ್ಲಿಲ್ಲ ಮಾತಾ ಮುಗುದಿಲ್ಲ, ನೀ ಅನ್ಸಬೇಡ. ಇಲ್ಲ ಹಂಗಲ್ಲ, ನಾನು ಅನ್ನೋದೇನಂತಂದ್ರೆ ನನ್ನ ಮಾತು ಭಾಳ ತ್ರಾಸ ಕೊಟ್ಟಂಗೆ ಕಾಣಿಸ್ತದ. ತ್ರಾಸ ಏನು ಕೊಟ್ಟಿಲ್ಲ, ನೋವು ಮಾಡ್ಯಾವ. ಯಾಕಂದ್ರೆ ಕುಂತ ಮನುಷ್ಯ ಎದ್ದು ಬಂದಂದ್ರೆ ಹೊಟ್ಟೆಗೆ ಬೆಂಕಿ ಬಿದ್ದದಂತ ತಿಳ್ಕೊಬೇಕು ನಾವು. ಹಾಂ, ಈಗ ಹೆಂಗಂದ್ರೆ 10 ಪ್ರಶ್ನೆ ಕೊಟ್ಟು ಮಾಸ್ತರ್ ಏನು ಮಾಡಿರ್ತಾರ, ಬೇಕಾದ 5ಕ್ಕೆ ಉತ್ತರಿಸಿ ಅಂತನ. ನಾವು 5ಕ್ಕೆ ಬರಿಬೇಕಿಲ್ರಿ. ನಾನು ಹಂಗಲ್ಲ, 10ಕ್ಕೆ 10 ಬರೋದು, ಬೇಕಾದ 5 ನೀವೇ ಆರಿಸ್ಕೇರಿ ಅಂತೀನಿ. ಇವ್ರಿಗೆ ಉತ್ತರ ಹಂಗೆ ಕೊಡಕತ್ತೀವಿ ಈಗ ನಾವು. ಈಗೇನಂದ್ರೆ ತೆಳ್ಳಗ ಬೆಳ್ಳಗ ಇಷ್ಟು ಬೆಳಗಿರೋರು ಯಾರೂ ಇಲ್ಲ ಅಂತ. ಜೂನಿಯರ್ ಅನಿಲ್ ಕಪೂರ್ ಕಣ್ಣಂಗೆ ಕಾಣ್ತೀನಿ ಅಂತ ತಾನೇ ಹೇಳ್ದ. ಅನಿಲ್ ಕಪೂರ್ ಯಾವಾಗ ಈ ರೇಂಜಿಗೆ ಬರ್ತಾನಂದರೆ ಅವನಿಗೆ 4 ವರ್ಷ ಕಂಟಿನ್ಯೂ ಟೈಫಾಯ್ಡ್ ಆಗಬೇಕು. 4 ವರ್ಷ ಕಂಟಿನ್ಯೂ ಟೈಫಾಯ್ಡಾಗಿ ಅಡ್ಮಿಟ್ ಆಗಿದ್ರೆ ಅವಾಗ ಈ ರೇಂಜಿಗೆ ಬರ್ತಾನೆ ಅನಿಲ್ ಕಪೂರ್. ಮತ್ತು ಇನ್ನೊಂದು ಏನು ಹೇಳಿದ್ರು, ನಿಮ್ಮ ತಾಯಾರು ಏನು ಹೇಳಿದ್ರು, ದೇವರಿಂದ ಹೊರ ಪಡೆದು ಹುಟ್ಟಿದೆಪ್ಪ ಅಂತ. ಇವರು ದೇವರಿಂದ ಹೊರ ಪಡೆದು ಹುಟ್ಟಾರ ಅಂತ ಇವರು. ಮತ್ತು ನಮ್ಮಪ್ಪ ನಮ್ಮಮ್ಮ ನನ್ನೇನು ಇಂಟರ್ನೆಟ್ನ ಡೌನ್ಲೋಡ್ ಮಾಡ್ಕೊಂಡ್ರನ, ನಮಗೆ ಅಖಂಡ ಆಶೀರ್ವಾದ ಮಾಡ್ಯಾನ, ನಾವು ಹಿಂಗಿದ್ದೀವಿ. ಇವು ಬೇಕು ಬೇಕು ಬ್ಯಾಡ ಬೇಡ ನಡಿ ಅಂದ್ರೆ ಹಿಂಗೆ ಬಂದು ಬಿದ್ದಾರೆ ಇವರು. ಈಗ ಮರ್ಯಾದೆ ತೆಗೆದ್ರೆ ಪೂರ ತೆಗಿಬೇಕು. ಇವರು ಪರಿಚಯ ಮಾಡಿಕೊಟ್ಟಿದ್ದಿಲ್ಲ, ನಾನು ಪರಿಚಯ ಮಾಡಿಕೊಡ್ತೀನಿ. ಈಗ ಇವರು ಈ ಪೊಸಿಷನ್ಗೆ ಬರಬೇಕಾದ್ರೆ ಒಳಗಡೆ ಒಂದು ಬನೀನ್ ಇದೆ, ಅದ್ರ ಮೇಲೆ ಒಂದು ಸ್ವೆಟ್ರ್ ಇದೆ, ಅದ್ರ ಮೇಲೆ ಒಂದು ಜುಬ್ಬ ಇದೆ, ಅದ್ರ ಮೇಲೆ ಒಂದು ಕೋಟ್ ಇತ್ತು ತೆಗೆದು ಹಾಕಿದ್ದಾರೆ, ಸೆಕ್ಕಿ ತಡ್ಕೊಳ್ಳೋದಾಗಲಿಲ್ಲ. ಕಟ್ಟ ಕಡಿಯೋದಾಗಿ ನಿಮ್ಮ ಮನಸ್ಸಿನಲ್ಲಿ ಕಾಡುವ ಕೊನೆಯ ಪ್ರಶ್ನೆ, ಹಂಗ ಬಂದಿದ್ರೆ ಹೆಂಗೆ ಕಾಣ್ತಿದ್ದ? ದುಬೈದಾಗ ಒಂದು ಮಷೀನ್ ಅದ ರೀ, ಆ ಮಷೀನ್ ಮೇಲೆ ಹೋಗಿ ನಾವು ನಿಂದಿರಬೇಕು, ಒಂದು ಕಾಯಿನ್ ಹಾಕಬೇಕು. ಹಾಕಿದ್ಮೇಲೆ ಅದು ನಮ್ಮ ತೂಕ ಎಷ್ಟು ಇರಬೇಕು ಎಷ್ಟು ಇರಬಾರ್ದು ಅಂತೆಲ್ಲ ಹೇಳ್ತಿತ್ತು. ನೀ ನಡಿ ಅಂತ ನಾನು ಕಳಿಸಿದ. ನಾ ಹೋದೆ, ತೂಕದ ಮಷೀನ್ ಮೇಲೆ ನಿಂತೆ, ಒಂದು ಕಾಯಿನ್ ಹಾಕಿದೆ. ಮಷೀನ್ ಕರ್ರ್ ಕರ್ರ್ ಉಲ್ಟ ತಿರುಗಕ್ಕೆ ಬಿಡ್ತದು. ಅವ ಬಂದು, ಅಣ್ಣ ಇಳಿದು ಬಿಡ್ರಿ ಅಣ್ಣ. ಎದಕ್ಕೆ ಅಂದೆ, ಆ ಮಷೀನ್ ನಿಮ್ಗೆ ಗೌರವ ಕೊಡ್ತದೆ, ನಮ್ಮ ಕೈಲಿ ಆಗುವಲ್ತೀರಿ ಇಡಿ ಇಡಿ ಅಂತಂದ್ರೆ. ಹಂಗೆ ಮಷೀನ್ ಗೌರವ ಕೊಟ್ಟಿತ್ತು ನನಗೆ. ಇವರು ಬನ್ನಿ ನಿಮಗೆ ಟೀ ಶರ್ಟ್ ಮ್ಯಾಗಿದ್ರು. ಅಷ್ಟೊಂದಾಗ ಒಂದು 8-10 ಮಂದಿ ಹೆಣ್ಮಕ್ಳು ಲೈನ್ ನಿಂತಿದ್ರು. ನಾನು ಹೋಗಿ ನಿಂತೆ, ಅಕ್ಕವ್ರೆ ಸ್ವಲ್ಪ ಸೈಡ್ ಸರಿರಿ ಅಂದೆ. ಅಣ್ಣ ಈಗ ಚೆಕ್ ಮಾಡಿದ್ರಲ್ಲ ಅಂದೆ. ನನಗಲ್ಲ, ಇಲ್ಲಿ ನೋಡ್ರಿ ಅಂತ ಸೈಡ್ ಸರಿದೆ. ಇವ್ರು ಕಂಡ್ರು, ಓ ಪೇಷಂಟಾ ಅಂದರು. ಹ್ಞೂ ಅಕ್ಕ ಅಂದೆ. ಹೋಗಿ ಕರ್ಕೊಂಡೋಗಿ ತೂಕದ ಮಷೀನ್ ಮೇಲೆ ಒಗದೆ. ₹1 ಕಾಯಿನ್ ಹಾಕಂದೆ. ಹಾಕಿದ. ಮಷೀನ್ ಮೇಲೆ ನಿಂತಾನ, ಕಾಯಿನ್ ಹಾಕ್ಯಾನ. ಮಷೀನ್ ಏನು ಹೇಳ್ತು, ನಿಮ್ಮ 2 ಕಾಲುಗಳನ್ನು ಮೇಲಿಡಿ, ನಿಮ್ಮ 2 ಕಾಲುಗಳನ್ನು ಮೇಲಿಡಿ. ಮೇಲೆ ನಿಂತಾನ. ಆ ಮಷೀನ್ ಚಲವಾಗದ 50 kg ಮೇಲೆ. ಇದು 48 kg 150 ಗ್ರಾಮ್. ಅದಕ್ಕೆ ಲೆಕ್ಕಕ್ಕೆ ಸಿಗೋಲ್ತು. ಅದಕ್ಕೆ ಇವರು ಹಿಂದೆ ನಿಂತರೆ ಕಾಣದೇ ಇಲ್ಲ. ಸ್ಟ್ಯಾಂಡ್ ಬೇರೆ ಅಡ್ಡದವ. ಈತ ಯಾರು, ಸ್ಟ್ಯಾಂಡ್ ಯಾವುದು, ಈತ ಯಾರು? ಸಿಂಧನೂರಿನ ಮಹಾಜನತೆಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಜೋಶಿಯವರು ಹೇಳೋದೇನು, ಮಹಾಮನಿ ಕಾಣೋದಿಲ್ಲ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾರೆ ಬಂಧುಗಳು. ಸಿಂಧನೂರಿನ ಮಹಾಜನತೆಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ದೇವರು ಎಂದೂ ಕಾಣಂಗಿಲ್ಲ. ಸಿಂಧನೂರಿನ ಮಹಾಜನತೆಗೆ ನಾನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ದೆವ್ವನು ಎಂದೂ ಕಾಣೋದಿಲ್ಲ. ನಮ್ಮ ಜನರಿಗೆಲ್ಲ ಗೊತ್ತು ದೇವ್ರು ಯಾರು, ದೆವ್ವ ಯಾರು ಅಂತಂದು. ಅವ್ರಿಗೆಲ್ಲ ಗೊತ್ತು, ದುಂಡುಗಿರವಲ್ಲ ದೇವರು, ಅಸ್ಥಿ ಪಂಜರ ಟೈಪ್ ಇರೋಲ್ಲ ದೇವುಗಳು ಅಂತ. ಬೋಲೋ ಗಜಾನನ ಮಹಾರಾಜ್ ಕಿ. ಗಣಪತಿ ಬಗಲಾಗಿ ಇಲ್ಲಿ ನಿಂತಂಗ ತಮ್ಮನ್ನು ತಾವು ಗಣೇಶನಿಗೆ ಹೋಲಿಸ್ಕೊಂಡ್ರೆ ಬಂಧುಗಳೇ, ಆಕಾರದಲ್ಲಿ. ಈ ಒಂದು ಕಾರ್ಯಕ್ರಮ ಮುಗಿದ್ಮೇಲೆ ನಾವು ನೀವೆಲ್ಲ ಸೇರಿ ಈ ಒಂದು ಗಣೇಶನನ್ನು ವಿಸರ್ಜನೆ ಮಾಡ್ಲಿಕ್ಕೆ ಬರ್ತಿರಲಿಲ್ಲಪ್ಪ. ನಾನು ನಿಂತಾಗ ಏನಂತಂಬುದವ್ರು ಹೇಳಿದ್ರು, ಅವ್ರು ನಿಂತಾಗ ಏನಂತಂಬುದು ಹೇಳಿಲ್ಲ. ಅಲ್ಲಿನ ಮರ್ಯಾದೆ ಕಳ್ಕೊಂಡ್ರಿ. ಇವ್ರು ಹೋಗಿ ನಿಂತು ಒಂದು ₹5 ಕಾಯಿನ್ ಹಾಕಿದ ತಕ್ಷಣ ಮಷೀನ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ತು. ಏನಂತೇಳಿ, ದಯವಿಟ್ಟು ಒಬ್ಬೊಬ್ಬರಾಗಿ ಬನ್ನಿ, ದಯವಿಟ್ಟು ಒಬ್ಬೊಬ್ಬರಾಗಿ ಬನ್ನಿ ಅಂತಂದು. ನಾನು ಬೈದೆ, ನಾನು ನಿಂದು ಒಂದು ಜೀವನ ಅಲ್ಲಂದೆ. ನಾನು ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಬೈಲಕ್ಕೆ ಹೋಗ್ಬೇಡ ಅಂತೇಳಿ ವಿನಂತಿ ಮಾಡ್ಕೊಂಡ ಬಂಧುಗಳೇ, ಸುಮ್ಮನಾದ್ವಿ. ಇವೆಲ್ಲ ನಾವೆಲ್ಲ ತಮಾಷೆಗೆ ಹೇಳುವಂಥದ್ದು ಬಂಧುಗಳೇ. ಜೋಶಿಯವ್ರು ನನ್ನ ಜೀವದ ಗೆಳೆಯ ಬಂಧುಗಳೇ. ನನ್ನ ಬಗ್ಗೆ ಇಷ್ಟೆಲ್ಲ ಕೆಟ್ಟದಾಗಿ ಮಾತಾಡ್ತಾನೆ. ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡಲಿ, ಬೈದು ಮಾತಾಡಲಿ, ಹೊಗಳಿ ಮಾತಾಡಲಿ, ಉಗುಳಿ ಮಾತಾಡಲಿ, ನರಸಿಂಹ ಜೋಶಿ ಮನಸ್ಸಿನಿಂದ ಭಾಳ ಅಂದ್ರೆ ಭಾಳ ಒಳ್ಳೆ ಮನುಷ್ಯ, ನೀಚ ಮನುಷ್ಯ ಅಂತ ನಾ ಹೇಳೋದಿಲ್ಲ, ಒಳ್ಳೆ ಮನುಷ್ಯ.
ಈತ ಭಾಳ ದಪ್ಪದನ ತಂದು ಭಾಳ ಅದ್ರಿ. ನಾನೇನು ದಪ್ಪಾಗದೇನು ದೊಡ್ಡಾಗದಲ್ಲ ಬಂಧುಗಳು, ದಪ್ಪ ಒಂದು ತಿಂಗಳಲ್ಲಿ ಯಾಕೆ ತೋರಿಸ್ತೀನಿ ನಾನು ಯಾಕೆ ದಪ್ಪ ಆಗವಲ್ಲ ಅಂದ್ರೆ ಸತ್ತ ಮೇಲೆ 4 ಮಂದಿ ಒಜ್ಜಿ ಆಗಿಬಿಡದನ್ನ ಲೆಕ್ಕ ನಾ ದಪ್ಪ ಆಗವಲ್ಲ ಬಂಧುಗಳೇ. ಇಲ್ಲೇ ನೀನು ಕ್ಯಾಲ್ಕುಲೇಷನ್ ತಪ್ಪಾಯ್ತು. ಸತ್ತ ಮೇಲೆ 4 ಮಂದಿ ಒಜ್ಜಾಗಿಲ್ಲ ಅಂದ್ರೆ ಅದಕ್ಕೊಂದು ಬಾಡಿ ಅಂತಾರ, ಅದಕ್ಕೊಂದು ಬದುಕ, ಅದೊಂದು ಜೀವನನ. ನಾವು ಸತ್ರ ಹೊರರು 4 ಮಂದಿ ಸತ್ತಿರ್ಬೇಕು, ಅವರು ಸಾಯೋವರೆಗೂ ನೆನಪಿಟ್ಟಿರ್ಬೇಕು. ಯಪ್ಪೋ ಒಂದು ಹೊತ್ತಲ್ಲಿ ಅವತ್ತಿಂದ ಈ ಕಡೆ ಕೈ ಕಾಲು ಸ್ವಾಧೀನ ಕಳೆದ್ಬಿಟ್ಟವ ಅಂತ. 4 ಮಂದಿಗೆ ಬೇಕಾಗಿ ಬದುಕಂತ ಯಾಕಂತಾರೆ? ಹಿಂಗೆ ಎದಕ್ಕೆ ಬೇಕು? ಹಿಂಗೆ ಬದುಕಂತಾರೆ ಅದಕ್ಕೆ. ಇವೆಲ್ಲ ಆಕ್ಸಿಡೆಂಟ್ ಪ್ಲೇನ್ನಾಗ ಇವು ಪೈಪ್ ಲೈನ್ ಅಂತ ಬಿಟ್ಟೋಗ್ಬಿಡ್ತಾರೆ ಇವನ್ನ. ಮನುಷ್ಯ ತೂಕದ ವ್ಯಕ್ತಿ ಅಂತ ಯಾಕಂತಾರೆ? 100, 110 ತೂಗಿದ್ರೆ ಒಂದು ತೂಕ. ನಾವು ಬಂದ್ರೆ ಅಣ್ಣ ಬುಲ್ಡೇಜರ್ ಬಿದ್ದಂಗೆ ಬಂದು ಅಣ್ಣ ಸರ್ ಅಣ್ಣಗೆ ರೆಸ್ಪೆಕ್ಟ್ ಭಾಳ ಅಂತಾರೆ. ಈಗ ಮನೆಗೆ ಹೆಣ್ತಿ ರೆಸ್ಪೆಕ್ಟ್ ಕೊಡಂಗಿಲ್ಲ ಇವ್ರಿಗೆ. ಗಡ್ಸಿಲ್ಲ ಮನುಷ್ಯ. ನಾನು ತೆಳ್ಳಗಿದ್ರೆ ಚಿಂತಿಲ್ಲ, ಗಡ್ಸ್ ಐತೆ ನನಗೆ. ಈ ಕಾರ್ಯಕ್ರಮ ಮುಗಿಸ್ಕೊಂಡು ರಾತ್ರಿ 4 ಗಂಟೆಗೆ ಹೋಗಲ್ಲ, ನಾನು ಹೇಳ್ತೀನಿ ನಾವು ಹೋಗತ್ತಾನೆ ಊಟ ಮಾಡಂಗಿಲ್ಲ ಬಂಧುಗಳೇ. ಅದಕ್ಕೆ ಗಡ್ಸ್ ಅಂತಾರೆ ಮನುಷ್ಯ. ಇಂಥರ ಮಾತಾಡೋದು. ಅದಕ್ಕೆ ನೀವು ಈ ಏನಂದ್ರೆ ಸರಿಯಾಗಿ ಕೇಳಿಸ್ಬೇಕು ನೀವು. ಇನ್ನೊಂದ್ಸಲ ಹೇಳ್ರಿ. ನಾವು ಹೋಗತ್ತಾನೆ ನಾನು ಹೇಳ್ತೀವಿ ಊಟ ಮಾಡಂಗಿಲ್ಲ ಅಂತ ಹೇಳಿದೆ ನಾನು. ನೋಡ್ರಿ, ಅವ್ರಿಗೆ ಅಡುಗೆ ಮಾಡೋಕ್ಕೆ ಬರೋದಿಲ್ಲ. ಹೆಂಗೆ ಕರ್ಮ ನೋಡ್ರಿ ಹೆಂಗದ ಇಲ್ಲಿ. ಇವ್ರು ಹೋಗಿ ಅಡುಗೆ ಮಾಡಿಟ್ರೆ ಅವ್ರು ಉಣ್ಣೋದು, ಅವ್ರು ಉಳಿದಿದ್ರೆ ಇವ್ರು ಉಣ್ಣೋದು. ನಾವು ಹಂಗಲ್ಲ, ಡೈರೆಕ್ಟ್ ಡೈನಿಂಗ್ ಟೇಬಲ್ ಹೋಗ್ತೀವಿ. ಹಂಗಾಗಿ ನಾವು ಹಿಂಗದ್ವಿ, ಅವ್ರು ಹಂಗಾರ. ಜೋಶಿ ನನ್ನ ಜೀವದ ಗೆಳೆಯ ಬಂಧುಗಳು ಆಗಲೇ ಹೇಳಿದಂಗೆ. ಈಗ ಜೋಶಿಯವ್ರ ಬಗ್ಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ವೈಯಕ್ತಿಕ ವಿಚಾರಗಳು ಏನು ಬೇಡ, ಕ್ಲಿಯರ್ ಆಗಿ ನೀವು ಬರೀ ಮಾತಷ್ಟೇ ಮಾತಾಡ. ವೈಯಕ್ತಿಕ ಅನ್ಲಿಕ್ಕೆ ಏನಿಲ್ಲ. 100 ಜನ ನಮ್ಮ ಕುಟುಂಬದವ್ರು ಅದಾರ. ಹಿಂಗಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅಣ್ಣ ತಮ್ಮಂದಿರದಾರ, ಅಕ್ಕ ತಂಗಿಯರದಾರ. ಆ ಒಂದು ವಿಚಾರ ಕೇಳಕತ್ತೀನಿ. ಜೋಶಿ ಅವರ ಹೆಂಡತಿ ಒಂದು 5 ವರ್ಷಗಳ ಕೆಳಗಡೆ ಪ್ರೆಗ್ನೆಂಟ್ ಆಗಿದ್ರು. ಮತ್ತೆ ವೈಯಕ್ತಿಕ ವಿಚಾರ ಇದು. ನಮ್ಮ ಕುಟುಂಬದವ್ರು ಅದಾರ ಅಂತ ಹೇಳಕತ್ತೀನಲ್ಲೋ. ಅಲ್ಲ, ಅವ್ರ ಕುಟುಂಬ ನಿಮ್ಮೇನು ಹೇಳೋದು ಕೇಳಿಲ್ಲ. ಇಲ್ಲ, ನಮ್ಮವ್ರ ಮುಂದೆ ನಾವು ನಮ್ಮ ಮಾತುಗಳು ಹೇಳ್ಕೋಬೇಕು. ಇವರು ಹೆಂಡ್ತಿ ಹೊಟ್ಲೆ ಆದಂಥ ಸಂದರ್ಭದಲ್ಲಿ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಇವ್ರ ಮನೆಗೆ ಕುಬುಸ ಮಾಡಕ್ಕಂತೇಳಿ ಬರ್ತಿದ್ರು, ಸೀಮಂತ ಕಾರ್ಯಕ್ರಮ ಮಾಡ್ಲಕ್ಕಂತ. ಇವ್ರು ಗಂಡ ಹೆಂಡ್ತಿ ಮನೆ ಮುಂದೆ ನಿಂತ್ಕೊಂಡವ್ರು ಬಂದಂಥ ಬೀಗರಿಗೆ ವೆಲ್ಕಮ್ ಮಾಡ್ಕೋಬೇಕಂತ. ಹೆಂಡತಿ ತೋರ ಮನೆಯವ್ರ ಮನೆ ಸಮೀಪ ಬಂದರು. ಇವ್ರು ಮೊದಲ ಬ್ರಾಹ್ಮಣರು, ಲುಂಗಿ ಅಷ್ಟು ಉಟ್ಕೊಂಡು ಬರೀ ಮೇಲೆ ನಿಂತ್ಕೊಂಡು ಪುಣ್ಯಾತ್ಮ. ಹೆಂಡತಿ ತೋರ ಮನೆಯವ್ರ ಮನೆ ಸಮೀಪ ಬಂದ ತಕ್ಷಣ ಇವ್ರು ಗಂಡ ಹೆಂಡ್ತಿ ನಿಂತದ್ದು ನೋಡಿ ಕನ್ಫ್ಯೂಸ್ ಆಯ್ತು. ಏನು ಕನ್ಫ್ಯೂಸ್ ಆಯ್ತು ಅಂದ್ರೆ ಈತನ ಹೊಟ್ಟಿ ಮತ್ತು ಇವ್ರ ಹೆಂಡ್ತಿ ಹೊಟ್ಟಿ ನೋಡಿ ಯಾರಿಗೆ ಕುಬಸ ಮಾಡಬೇಕಂಬುದೇ ಅವ್ರು ತಿಳಿಲಿಲ್ಲ. ಈಗ ಹೇಳ್ರಿ, ನಾಳೆ ನಾನು ದಪ್ಪ ಅದೇ, ನನ್ನ ಹೆಂಡ್ತಿ ಹೊಟ್ಲಾಗಿದ್ಲು, ನನ್ನ ಹೆಂಡ್ತಿ ತೋರ ಮನೆಯವ್ರು ಬಂದು ನನಗೆ ಕುಬಸ ಮಾಡಕ್ಕೆ ಬರಬೇಡಲ್ಲ. ನಾನು ಹಿಂಗಿದ್ದೀನಿ. ನಾನು ಹಿಂಗಿದ್ದು ಸರಿಯೋ ತಪ್ಪುದೋ ಆ ಚಪ್ಪಳ ಮೂಲಕ ಉತ್ತರ ಕೊಡ್ಬೇಕು ಬಂದು ತಾವೆಲ್ಲ. ನಿನಗೆ ಮರ್ಯಾದೆ ಅಂದ್ರೆ ಏನಂತ ತೋರಿಸ್ತು ನಾನೀಗ. ಇವ್ರು ಎಂಥ ಜಿಪುಣ್ರು ಅಂದ್ರೆ, ಮದುವೆಯಾಗಿ ಹೊಸದರಲ್ಲಿ ಗಂಡ ಹೆಂಡತಿ ಹನಿಮನಿಗೆ ಹೋಗ್ಬೇಕು. ಎಷ್ಟು ಜಿಪುಣ್ರು ಇದ್ದಾರಂದ್ರೆ 20 ದಿವಸ ಒಬ್ಬರೇ ಹೋಗಿ ಬಂದಿದ್ರು ಅವರು. ಊರು ಮಂದಿ ಹೇಳಿದರು, ಗಂಡ ಹೆಂಡತಿ ಸೇರಿ ಹೋಗ್ಬೇಕಪ್ಪ ಯಾತ್ರಕ್ಕೆ. ಗಂಡ ಹೆಂಡತಿ ಸೇರಿ ಇಬ್ಬರು ಟ್ರೈನಾಗ ಹೊಂಟಿದ್ರು. 2 ತಾಸು ಆಗಿತ್ತು. ಹೆಂಡತಿ ಹೇಳಿದ್ಲು, ರೀ ತಲೆ ನೋಯ್ತಾ ಇದೆ, ಬಾ ಇಲ್ಲಿ ಅಂದ. ಹಣೆಗೊಂದು ಮುತ್ತು ಕೊಟ್ಟ. ನೋಡಿ ಈಗ ಆರಾಮಾಯ್ತು. ಮತ್ತೊಂದು 2 ತಾಸಾಗಿತ್ತು. ಮತ್ತೆ ಅದೆಲ್ಲ ಹೇಳುವಂಥ ವೇದಿಕೆ ಅಲ್ಲ, ದೊಡ್ಡ ವೇದಿಕೆ. ಅದೆಲ್ಲ ಹೋಗ್ಬೇಡ. ಇದು ನಿಮ್ಮದ ಕುಟುಂಬ ಅಲ್ಲ. ಇಷ್ಟು ದೊಡ್ಡ ವೇದಿಕೆ ತುಂಬ ನಿಮ್ಮ ಕುಟುಂಬದವರೇ ಕುಂತಾರೆ ಎಲ್ಲ ಇಲ್ಲಿ. ಹಾಗಾಗಿ ಅವ್ರಿಗೆ ಗೊತ್ತಾಗಲಿ ನಿಮ್ಮ ಪರಿಸ್ಥಿತಿ ಏನಂತ. ಹೌದಲ್ಲ? 2 ಗಂಟೆ ಆಗಿತ್ತು. ಮತ್ತೆ ಹೆಂಡತಿ ಹೇಳಿದ್ಲು, ರೀ ಕೈ ನುಯ್ತಾ ಇದೆ. ಅದಕ್ಕೆ ನಾನು ನಿಮ್ಮ ಕಾರ್ಯಕ್ರಮ ಮಾಡೋಕಲ್ಕೆ ಮತ್ತೆ ಹೇಳಿದೆ, ಕಾರ್ಯಕ್ರಮ ಕೇಳಬಾರ್ದು, ಆಲಿಸಬೇಕು, ನೋಡಬಾರ್ದು, ವೀಕ್ಷಿಸಬೇಕು. ಇಲ್ಲಿ ಒಂದು ಘಟನೆ ಆಯಿತು, ನೋಡಿದ್ರೆ ಯಾರಾದರೂ? ನೋಡಲಿಲ್ಲ. ಈ ನೀರಿನ ಬಾಟ್ಲಿ ಎಲ್ಲಿತ್ತು? ಇಲ್ಲಿತ್ತು. ಉದಾಹರಣೆ ಹೇಳ್ತೀನಿ, ಮನುಷ್ಯ ತಪ್ಪಾಯಿತು ಅಂತ ಹೆಂಗೆ ಕಾಲು ಹಿಡ್ಕೊಂತಾರಂತ. ಸೂರ್ಯವಂಶ ಪಿಕ್ಚರ್ನಲ್ಲಿ ವಿಷ್ಣುವರ್ಧನ್ ಸರ್ ಅವರು ಹೋಗ್ತಾರೆ, ಜಿಲ್ಲಾಧಿಕಾರಿ ಅವರು ಸೊಸಿನ ಮಾತಾಡ್ಸೋಕ್ಕೆ. ಅವರು ಸೊಸಿ ಜಿಲ್ಲಾಧಿಕಾರಿ, ಅವ್ರ ಮಾವ ಎದುರಿ ಕೂತ್ಕೊಂಡಿರ್ತಾನೆ. ಮಂದಿಯೊಳಗೆ ನಮಸ್ಕಾರ ಮಾಡಿದರೆ ತಪ್ಪು ತಿಳ್ಕೊತಾರೆ ಜನ, ಜಿಲ್ಲಾಧಿಕಾರಿ ಅಂತ ತಿಳ್ಕೊಂಡು ಪೆನ್ ಕೆಳಗೆ ಹೋಗಿತಾರೆ ಅವರು. ಪೆನ್ ತಗೊಂಡು ನೆಪ ಮಾಡಿ ಮೆಲ್ಲಕ್ಕೆ ಮಾಮನ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಪೆನ್ ತೊಗೊತಾಳೆ. ಅದೇ ಸೀನ್ ಇಲ್ಲಿ ನಡೆದಿದ್ದು. ಅದು ಅವರಿಗೆ ಅನುಕೂಲ ಆಗಲ್ಲ ಅನ್ನೋಕ್ಕೆ. ಅನುಕೂಲ ಆಗಲಿ ಅದು ಕಾಲು ಬಿಡ್ಕಿಡ್ತಾರೆ ನೇವನಾರ. ಮತ್ತೆ 2 ತಾಸಾಗಿತ್ತು. ರೀ ಯಾಕೋ ತಲೆ ನೋಯ್ತಾ ಇದೆ, ಬಾ ಇಲ್ಲಿ ಹಣೆಗೊಂದು ಮುತ್ತು ಕೊಟ್ಟ.
ಈಗ ನೋಡು ಆರಾಮಾಯ್ತು. ಮ್ಯಾಗ ಒಬ್ಬನು ಮಲಗಿದ್ದ, ಅವ್ನು ಭಾಳ ಅಬ್ಸರ್ವ್ ಮಾಡಕತ್ತಿದ್ದ. ಏನಿವು ಬಾಬು ಎಂಥ ಡಾಕ್ಟ್ರಪ್ಪ ಇವನು, ಗುಳಿಗೆ ಕೊಡವಲ್ಲ, ಇಂಜೆಕ್ಷನ್ ಮಾಡವಲ್ಲ, ಮುತ್ತು ಕೊಡ್ತಾನ ಕಡಿಮೆ ಮಾಡ್ತಾನ, ಮುತ್ತು ಕೊಡ್ತಾನ ಕಡಿಮೆ ಮಾಡ್ತಾನ. ಕೆಳಗೆ ಇಳಿದು ಮೆಲ್ಲಕ್ಕೆ ಬಂದು ಗಟ್ಟಿ ಕಾಲು ಹಿಡ್ಕಂಡ. ಯಪ್ಪ ಎಂಥ ಡಾಕ್ಟ್ರಲ್ಲೇ ನೀನು, ನಾನು ಜೀವನದಾಗ ಇಂಥ ಡಾಕ್ಟ್ರ್ ನೋಡೇ ಇಲ್ಲ ನಾನು. ನೀನು ಏನಿದ್ರು ಮುತ್ತು ಕೊಟ್ಟ ಕಡಿಮೆ ಮಾಡ್ತೇನ ಅಂದವ. ಬೇಕಾದ್ರಲ್ಲಿ ಮುತ್ತು ಕೊಟ್ಟ ಕಡಿಮೆ ಮಾಡ್ತೀನಿ, ನಿನಗೇನಾಗ್ಯದ ಬಗಳು ಅಂದ. ಅವನು ಹೇಳಿದ 9 ತಿಂಗಳಾಯ್ತು, ಕುಂದ್ರು ಕೊಡಿಸವಲ್ತು, ನಿಂದ್ರು ಕೊಡಿಸವಲ್ತು. ನೀನು ಹೇಳ್ತೆ ಅಂತ ನಾನು ಹೇಳೋದಿಲ್ಲ, ನಿನ್ನ ಮರ್ಯಾದೆ ಉಳಿಸ್ತೀನಿ. ಅವ್ರ ಮಂದಿಗೆಲ್ಲ ಗೊತ್ತಾಗೈತಿ. ಇಲ್ಲ, ಮುಂದಿನ ಸ್ಟ್ಯಾಂಡಿಗೆ ಇಳಿದ್ಬಿಟ್ರು ಮಂದಿ, ಅಲ್ಲಿ ಇಳಿದು ಹೋಗ್ಬಿಟ್ಟ. ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ, ಮೇಲೆ ಮಕ್ಕೊಂಡ ತಮ್ಮ ವ್ಯಕ್ತಿ ಬೇರೆ ಯಾರೋ ಅಲ್ಲ, ನರಸಿಂಹ ಜೋಶಿನ. ಅದೊಂದು ಬಿಟ್ಟು ಎಲ್ಲಟು ಹೇಳ್ಯಾನ ಪುಣ್ಯಾತ್ಮ. ನರಸಿಂಹ ಜೋಶಿ ಬಗ್ಗೆ ಕೊನೆ ಒಂದು ಮಾತು ಕೇಳಿ ಪ್ರಾಣೇಶ್ವರಿಗೆ ವೇದಿಕೆ ಬಿಟ್ಕೊಡ್ತೀನಿ ಬಂಧುಗಳೇ. ಜೋಶಿಯವ್ರು ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ, ನಾನು ಸತ್ತರೆ ಏನು ಮಾಡ್ತಾರೆ ಹೇಳಿ. ಏನಂತ ಅವಕಾಶ ಸಿಗವಲ್ತು ನಮಗೆ ಒಟ್ಟ. ತಮಾಷೆ ಮಾಡುವ ಹೇಳ್ರಿ, ನಾನು ಸತ್ತರೆ ಏನು ಮಾಡ್ತಾರೆ. ನಾನು ಸಾಯ್ತೀನಿ. ನನಗೀಗ ಗೊತ್ತಾಯ್ತು ಏನಂತ. ಬಂದ ತಕ್ಷಣ ಗಣೇಶ ವಿನಾಯಕನ ದರ್ಶನಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಅರ್ಚಕರು ನನ್ನ ಬಗ್ಗೆ ಒಂದು ಭವಿಷ್ಯ ಹೇಳಿದ್ರು. ಏನು ಹೇಳಿದ್ರು? ಮಾಮನಿ, ನೀವು ಸತ್ತ ಮೇಲೆ ಕೂಡ ದರಿದ್ರ ನಿಮ್ಮ ಜೊತೆಗಿರುತ್ತೆ ಅಂತ ಹೇಳಿದ್ರು. ಅದು ನನಗೆ ಈಗ ನಿಜ ಅಂತ ಅನ್ಸ್ಲಾಗೈತೆ. ಅದು ಬಂಧುಗಳೇ, ನಿಮ್ಮನ್ನೆಲ್ಲ ಒಂದು ಪ್ರೀತಿಯ ಜಗಳ ಆಡೋದ್ರ ಮೂಲಕ, ಒಂದು ತಮಾಷೆಯ ಜಗಳ ಆಡೋದ್ರ ಮೂಲಕ ತಮ್ಮ ನಗಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡಿದ್ವಿ. ಭಾಳ ಅದ್ಭುತವಾದಂಥ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಂಥ ಹಿಂದೂ ಮಹಾಗಣಪತಿಯವರಿಗೂ ಸಿಂಧನೂರಿನ ತಾಲೂಕಿನ ಸಮಸ್ತ ಮಹಾಜನತೆಗೆ ವಂದಿಸಿ ನಮ್ಮ ಕಾರ್ಯಕ್ರಮ ಮುಗಿಸ್ತೇವೆ.